ನನ್ ವಾಯ್ಸ್ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಶಾಂತಮ್ಮ ಅವರು ಕನೆಕ್ಟ್ ಆಗಿದ್ದೀರಲ್ವಾ ನೀವು? ಓಕೆ ಆಗಿದ್ದೀನಿ ಮೇಡಮ್. ಸರಿ ಸರಿ, ಧನ್ಯವಾದಗಳು. ಸರಿ, ಇವತ್ತು ನಾವು 2ನೇ ದಿನದ ಈ ಒಂದು ರೇಖಿ ಲೆವೆಲ್ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತೇನೆ. ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಎಲ್ಲ ಸಾಧು ಸಂತರಿಗೆ ಋಷಿ ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿನ್ನೆ ಕ್ಲಾಸ್ ಅಲ್ಲಿ ನೀವೆಲ್ಲರೂ ಕೂಡ ರೇಖಿ ಅಂತಂದ್ರೆ ಏನು, ಆ ರೇಖಿಯ ಇತಿಹಾಸ ಏನು ಅಂತೇಳಿ ನೀವು ತಿಳ್ಕೊಂಡಿದ್ದೀರಾ. ಈ ದಿನದ ನಾವು ಕ್ಲಾಸ್ ಅಲ್ಲಿ ನಮ್ಮಲ್ಲಿರುವಂತಹ ಎನರ್ಜಿ ಸೆಂಟರ್ಸ್ ಗಳು ಯಾವ್ಯಾವ್ದು, ಮತ್ತೆ ಅವುಗಳಿಂದ ನಮಗೆ ನಮ್ಮ ಆರಾ ಲೆವೆಲ್ ಹೇಗಾಗತ್ತೆ, ಅದರ ಆಭಾ ಮಂಡಲವನ್ನ ನಾವು ಯಾವ ರೀತಿ ನಾವು ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತೇಳಿ ನಾವು ತಿಳ್ಕೊಳ್ಳೋಣ. ಆ ಪರಮಾತ್ಮನ ಅನುಗ್ರಹವನ್ನ ನಾವು ಪಡಿಬೇಕು ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿರುವಂತ ಎನರ್ಜಿ ಸೆಂಟರ್ಸ್ ಗಳನ್ನ ನಾವು ಚಾರ್ಜ್ ಮಾಡ್ಕೊಳ್ತಾ ಬರ್ಬೇಕು. ಯಾವ್ದು ಎನರ್ಜಿ ಸೆಂಟರ್ಸ್ ಗಳು ಅಂತ ಹೇಳಿದ್ರೆ ಅದನ್ನ ನಾಡಿ ಗುಚ್ಛಗಳು ಅಂತ ಹೇಳಿ ನಾವು ಕರಿತೀವಿ. ಆ ನಾಡಿಯ ಗುಚ್ಛಗಳು ಯಾವುದು ಅಂತ ಹೇಳಿದ್ರೆ ಮೇಯ್ನ್ ಆಗಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ 7 ನಾಡಿ ಗುಚ್ಛಗಳು ಬರುತ್ತೆ. ಆ ಮೊದಲನೇ ನಾಡಿ ಗುಚ್ಛ ಯಾವುದು ಅಂತ ಹೇಳಿದ್ರೆ ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ ಅಂತ ಹೇಳಿದ್ರೆ ನಮ್ಮ ಬೆನ್ನು ಮೂಳೆಯ ಕೊನೆಯ ತುದಿಯ ಭಾಗದಲ್ಲಿ ಬರುತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಪ್ಲೇಸ್ ಇರುತ್ತಾ? ಇಲ್ಲ, ಅಂದ್ರೆ ಆ ಒಂದು ಭಾಗದಲ್ಲಿ ಆ ನಾಡಿಯ ಗುಚ್ಛಗಳು ಇರುತ್ತೆ ಅಂತ ಹೇಳಿ. ಮೊದಲನೇದಾಗಿ ಅದರ ಬಣ್ಣ ಯಾವ ಬಣ್ಣದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಕೆಂಪು ಬಣ್ಣದಲ್ಲಿ ಇರುತ್ತೆ. ಅದರ ಮಂತ್ರನೂ ಕೂಡ ಇರುತ್ತೆ. ಅದರ ಮೂಲ ಮಂತ್ರ ಯಾವುದು ಅಂತ ಹೇಳಿದ್ರೆ ಲಂಕಾರ. ನೆಕ್ಸ್ಟ್ ಸೆಕೆಂಡ್ ಒನ್ ಎನರ್ಜಿ ಸೆಂಟರ್ಸ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಮೇಲ್ಗಡೆ ಅಂತ ಹೇಳಿದ್ರೆ ನಮ್ಮ ಜನನೇಂದ್ರಿಯಗಳ ಭಾಗದಲ್ಲಿ ಸ್ವಲ್ಪ ಆ ಭಾಗದಲ್ಲಿ ಬರುವಂತದ್ದು. ಅದು ಯಾವುದು ಅಂತ ಹೇಳಿದ್ರೆ ಸ್ವಾದಿಷ್ಠಾನ ಚಕ್ರ. ಅದರ ಬಣ್ಣ ಯಾವ ಕಲರ್ ಇರುತ್ತೆ ಅಂತ ಹೇಳಿದ್ರೆ ಕೇಸರಿಯ ಬಣ್ಣ. ಅದರ ಮೂಲ ಮಂತ್ರ ಏನು ಅಂತ ಹೇಳಿದ್ರೆ ಓಂಕಾರ. ನೆಕ್ಸ್ಟ್ ಮೂರನೇ ಸೆಂಟರ್ ಪಾಯಿಂಟ್ ಯಾವ್ದು ಬರುತ್ತೆ ಅಂದ್ರೆ ನಮ್ಮ ನಾಭಿ ಹತ್ರ ಬರುತ್ತೆ. ಅದನ್ನ ಮಣಿಪುರ ಚಕ್ರ ಅಂತೇಳಿ ನಾವು ಕರಿತೀವಿ. ಆ ಮಣಿಪುರ ಚಕ್ರದ ಬಣ್ಣ ಯಾವುದು ಅಂತ ಹೇಳಿದ್ರೆ ಹಳದಿಯ ಬಣ್ಣ. ಅದರ ಬೀಜ ಮಂತ್ರ ಯಾವುದು ಅಂತ ಹೇಳಿದ್ರೆ ರಂಕಾರ ಅಂತೇಳಿ ನಾವು ಕರಿತೀವಿ. ಅದರಿಂದ ಸ್ವಲ್ಪ ಮೇಲ್ಗಡೆ ಬಂದ್ರೆ ನಮ್ಮ ಹೃದಯ ಭಾಗದಲ್ಲಿ ಅದನ್ನ ಏನಂತ ಕರಿತೀವಿ ನಾವು ಅಂತ ಹೇಳಿದ್ರೆ ಅನಾಹತ ಚಕ್ರ ಅಂತೇಳಿ ನಾವು ಕರಿತೀವಿ. ಅದು ಯಾವ ಬಣ್ಣದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಹಸಿರು ಬಣ್ಣದಲ್ಲಿ ಇರುತ್ತೆ. ಅದು ಯಂಕಾರ. ಅದಾದ ನಂತರ ಬರುವಂತದ್ದು ನಮ್ಮ ಗಂಟಲಿನಲ್ಲಿ ಇರುವಂತದ್ದು ವಿಶುದ್ಧಿ ಚಕ್ರ ಅಂತ ಹೇಳಿ ಕರಿತೀವಿ. ಅದರ ಮಂತ್ರ ಯಾವುದು ಅಂತ ಹೇಳಿದ್ರೆ ಹಂಕಾರ ಅಂತ ಹೇಳಿ ಕರಿತೀವಿ. ಅದು ಯಾವ ಬಣ್ಣದಲ್ಲಿ ಇರುತ್ತೆ ಅಂದ್ರೆ ಆಕಾಶ ನೀಲಿ ಬಣ್ಣದಲ್ಲಿ ಇರುತ್ತೆ, ತಿಳಿ ನೀಲಿ ಬಣ್ಣ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂದ್ರೆ ನಮ್ಮ ಆಗ್ನೇಯ ಚಕ್ರ.
ನಮ್ಮ ಐಬ್ರೋಗಳ ಮಧ್ಯದಲ್ಲಿ ಇರುವಂತಹ ಆಗ್ನೇಯ ಚಕ್ರ ಅಂತೇಳಿ ನಾವು ಕರಿತೀವಿ. ಈ ಆಗ್ನೇಯ ಚಕ್ರದಲ್ಲಿ ಅದರ ಬಣ್ಣ ಯಾವ್ದಿರುತ್ತೆ ಅಂತ ಹೇಳಿದ್ರೆ ಕಡು ನೀಲಿ ಬಣ್ಣ. ಎರಡೂ ಕೂಡ ನೀಲಿ ಇರುತ್ತೆ. ಇದು ತಿಳಿ ನೀಲಿ, ಇದು ಕಡು ನೀಲಿ ಬಣ್ಣದಲ್ಲಿರುತ್ತೆ. ಅದರ ಮೂಲ ಮಂತ್ರ ಏನು ಅಂತ ಹೇಳಿದ್ರೆ ಓಂಕಾರ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಸಹಸ್ರಾರ ಚಕ್ರದಲ್ಲಿರುವಂತದ್ದು ಕ್ರೌನ್ ಚಕ್ರ ಅಂತನೂ ಕೂಡ ಕರೀತಾರೆ. ಅದರ ಬಣ್ಣ ಏನು ಅಂತ ಹೇಳಿದ್ರೆ ನೇರಳೆಯ ಬಣ್ಣ. ಇಲ್ಲಿ ಯಾವುದೇ ರೀತಿಯಾದಂತಹ ಮಂತ್ರಗಳು ಇರೋದಿಲ್ಲ. ಜಸ್ಟ್ ಪೀಸ್ ಅಂಡ್ ಶಾಂತಿ ಮತ್ತೆ ಆನಂದ ಇರುತ್ತೆ. ಇದು ಮುಖ್ಯವಾಗಿರುವಂತಹ ನಮ್ಮ 7 ಎನರ್ಜಿ ಸೆಂಟರ್ಸ್ಗಳು. ಈ 7 ಎನರ್ಜಿ ಸೆಂಟರ್ಸ್ ಗಳನ್ನ ಇದರ ಸ್ವಲ್ಪ ಪಿಕ್ಚರ್ಸ್ ಎಲ್ಲಾನು ಕೂಡ ನಿಮ್ಗೆ ಗ್ರೂಪ್ ಅಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ಕೊಡ್ತೀನಿ. ಅದರ ಬಣ್ಣ, ಅದರ ಮೂಲ ಮಂತ್ರ ಅದೆಲ್ಲವನ್ನು ಕೂಡ ನಿಮ್ಗೆ ನಾ ಗ್ರೂಪ್ ಅಲ್ಲಿ ಇವತ್ತು ಶೇರ್ ಮಾಡ್ಕೊಡ್ತೇನೆ. ನಿಮ್ಗೆ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಳುವಂತದ್ದು ಬೇಡ. ಈ 7 ಸೆಂಟರ್ಗಳು, ಎನರ್ಜಿ ಸೆಂಟರ್ಸ್ಗಳು ಆಕ್ಟಿವೇಶನ್ ಆದಾಗ ಇದು ಯಾವುದಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿರುವಂತಹ ಮುಖ್ಯವಾಗಿರುವಂತಹ 24 ಚಕ್ರಗಳಿಗೆ ಕನೆಕ್ಷನ್ ಆಗುತ್ತೆ. ಈ 7 ಚಕ್ರಗಳು ಎಲ್ಲಿ ಕನೆಕ್ಟ್ ಆಗುತ್ತೆ? 24 ಚಕ್ರಗಳಿಗೆ ಕನೆಕ್ಟ್ ಆಗುತ್ತೆ. ಈ 24 ಚಕ್ರಗಳು ಯಾವ್ದಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಸಣ್ಣ ಸಣ್ಣದಾಗಿರುವಂತ 104 ಚಕ್ರಗಳಿಗೆ ಕನೆಕ್ಟ್ ಆಗುತ್ತೆ. ಈ 104 ಚಕ್ರಗಳು ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ 72,000 ನಾಡಿಗಳಿಗೆ ಕನೆಕ್ಟ್ ಆಗುತ್ತೆ. ನಮ್ಮ ಶರೀರದಲ್ಲಿರುವಂತ 72,000 ನಾಡಿಗಳಿಗೆ ಕನೆಕ್ಷನ್ ಆಗುತ್ತೆ. ಈಗ ನಾವು 72,000 ನಾಡಿಗಳನ್ನು ಕೂಡ ನಾವು ನೋಡ್ಕೊಳ್ತಾ ಕುತ್ಕೊಳ್ಳಕ್ ಆಗಲ್ಲ ಅಲ್ವಾ? ಈಗ ಒಂದು ದೊಡ್ಡ ಮನೆ ಇರುತ್ತೆ. ಮನೇಲಿ ಎಲ್ಲವೂ ಕೂಡ ರೂಮ್ಗಳಿರುತ್ತೆ, ಡೋರ್ಗಳಿರುತ್ತೆ. ಆದ್ರೆ ಮೇನ್ ಡೋರ್ ಯಾವ್ದಿರುತ್ತೆ ಹೇಳಿ? ಒಂದ್ ಮೇನ್ ಡೋರ್ ಅಂತ ಇದ್ದೇ ಇರುತ್ತೆ ಅಲ್ವಾ? ಆ ಮೇನ್ ಡೋರ್ ಓಪನ್ ಮಾಡಿದ್ರೆ ಇಡೀ ಮನೆ ಕೀಲಿಕೈ ನಮ್ಗೆ ಎಲ್ಲಿಂದ ಎಲ್ಲಿಗಾದ್ರೂ ಕೂಡ ನಾವು ಹೋಗ್ಬಹುದು. ಆ ರೀತಿಯಾಗಿ ನಮ್ಮ ಮೇನ್ ಎನರ್ಜಿ ಸೆಂಟರ್ಸ್ ಗಳು ಯಾವುದು ಅಂತ ಹೇಳಿದ್ರೆ ಈ 7 ಎನರ್ಜಿ ಸೆಂಟರ್ಸ್ ಗಳು. ಈ 7 ಎನರ್ಜಿ ಸೆಂಟರ್ಸ್ ಗಳನ್ನ ನಾವು ಚಾರ್ಜ್ ಮಾಡ್ಕೊಳ್ಳೋದು ಯಾವ್ದ್ರ ಮುಖಾಂತರ ಅಂತ ಹೇಳಿದ್ರೆ ನಮ್ಮ ಬ್ರೀತಿಂಗ್ ಮುಖಾಂತರ. ಇಡ ಮತ್ತೆ ಪಿಂಗಳ ನಾಡಿಗಳು ಅಂತೇಳಿ ನಾವು ಕರಿತೀವಿ. ಸೂರ್ಯ ನಾಡಿ, ಚಂದ್ರ ನಾಡಿ, ಇವುಗಳ ಮುಖಾಂತರ ಡೈರೆಕ್ಟ್ ಆಗಿ ನಾವು 7 ಎನರ್ಜಿ ಸೆಂಟರ್ಸ್ ಗಳನ್ನ ನಾವು ಕನೆಕ್ಷನ್ ಮಾಡ್ಕೊಳ್ತೀವಿ. ಇದು ಡೈರೆಕ್ಟ್ ಆಗಿ ಹೋಗಿ ನಮ್ಮ ಶರೀರದಲ್ಲಿರುವಂತಹ 72,000 ನಾಡಿಗಳನ್ನ ಅದು ರೆಡಿ ಮಾಡುತ್ತೆ. 72,000 ನಾಡಿ ರೆಡಿ ಆಯ್ತು ಅಂತ ಹೇಳಿದ್ರೆ ನಮ್ಮದೇ ಆದಂತ ಒಂದು ಓನ್ ಆಭಾ ಮಂಡಲ 6 ಲೆವೆಲ್ ರೆಡಿ ಆಗ್ಬಿಡುತ್ತೆ. ಈ 6 ಲೆವೆಲ್ ಅನ್ನ ಯಾವ್ದಕ್ಕೆ ಕಂಪೇರ್ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಸೆಕ್ಯೂರಿಟಿ ಗಾರ್ಡ್. ಈಗ ನಮ್ಮ ಮನೆಯನ್ನ ನೋಡ್ಕೊಳ್ಳೋದಿಕ್ಕೆ ಯಾರು ಇರ್ತಾರೆ ಹೇಳಿ? ಸೆಕ್ಯೂರಿಟಿ ಗಾರ್ಡ್ ಯಾವಾಗ್ಲೂ ಕಾಯ್ಕೊಂಡಿರ್ತಾರಲ್ವಾ? ಹೌದಲ್ವಾ? ಅಥವಾ ಸುರಕ್ಷಾ ಕವಚ, ನಮ್ಮ ರಕ್ಷಣಾ ಕವಚ ಅಂತಾನೆ ನಾವು ಕರಿಬಹುದು. ಅದು ಒಂದು ರಕ್ಷಣಾ ಕವಚ ರೆಡಿ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಪರ್ಮಿಷನ್ ಇಲ್ದೆ ಯಾರು ನಿಮ್ಮ ಹತ್ರ ಬರೋದಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕಿರೋದು ಯಾವ ದಾರಿ? ಒಂದೇ ದಾರಿ, ಧ್ಯಾನ. ಧ್ಯಾನವನ್ನ ಮಾಡಿದಾಗ ನಾವೇನ್ ಮಾಡ್ತೀವಿ? ನಮ್ಮ ಎಲ್ಲ ಗಮನವನ್ನ ನಾವು ನಮ್ಮ ಉಸಿರಿನ ಕಡೆಗೆ ನಾವು ತಂದು ನಿಲ್ಲಿಸ್ತೀವಿ. ನಾವ್ ಏನೂ ಮಾಡೋದ್ ಬೇಡ. ಹೇಳ್ತಲ್ಲ ಒಂದು ಹಳೆ ಗಾದೆ ಹೇಳ್ತಾರೆ, ಆರೆ ತಗೊಂಡು ಅದನ್ನ ಗುದ್ದೋದು ಬೇಡ, ಗುದ್ಲಿ ತಗೊಂಡು ಅಗಿಯೋದು ಬೇಡ ಅಂತ ಹೇಳ್ತಾರೆ ಹಳ್ಳಿ ಭಾಷೆನಲ್ಲಿ. ಆ ಒಂದು ಅಷ್ಟು ಕಠಿಣ ಪರಿಶ್ರಮವನ್ನ ನಾವು ಕೊಡೋದೇ ಬೇಕಾಗಿಲ್ಲ. ಜಸ್ಟ್ ನಮ್ಮ 3ನೇ ಕಣ್ಣಿನಿಂದ ನಾವು ನೋಡ್ಬೇಕು ಅಷ್ಟೇ. ಆ ಸೆಂಟರ್ ಪಾಯಿಂಟ್ಸ್ ಗಳು ಎಲ್ಲೆಲ್ಲಿದೆ ಅಂತ ನಿಮ್ಗೆ ಗೊತ್ತಾಗಿದೆ. ನಮ್ಮ ಗಮನವನ್ನ ನಾವು ಅಲ್ಲಿ ತಂದು ನಿಲ್ಲಿಸ್ಬೇಕು ಅಷ್ಟೇ. ನಾವಿನ್ನೇನು ಮಾಡೋಂಗಿಲ್ಲ. ಅದನ್ನ ಅಲ್ಲಿ ನಮ್ಮ ಗಮನವನ್ನ ಅಲ್ಲಿ ತಗೊಂಡ್ ಬಂದು ಅಲ್ಲಿ ಕೇಂದ್ರೀಕರಿಸಿದ್ರೆ
ಅದರ ಎನರ್ಜಿ ದಿನದಿಂದ ದಿನಕ್ಕೆ ಅದು ರೈಸ್ ಆಗ್ತಾ ಬರ್ತಾ ಇರುತ್ತೆ. ಇದು ನಮ್ಮ ರಕ್ಷಣಾ ಕವಚ ಇದೆ. ನಮ್ಮ ಆಲ್ವೇಸ್ ಯಾವಾಗ್ಲೂ ನಮ್ಮನ್ನ 24 hours 365 days until our breath end ನಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತೆ. ಆ ಒಂದು ಅದ್ಭುತವಾದಂತ ಪವರ್ ಈ ಎನರ್ಜಿ ಸೆಂಟರ್ಸ್ ಗಳಿಗೆ ಇರುತ್ತೆ. ಈ ಒಂದು ನಾವು ಕಾಣ್ತಾ ಇರುವಂತದ್ದು ಯಾವ್ದು ಗೊತ್ತಾ? ಇದು ಫಿಸಿಕಲ್ ಬಾಡಿ ಅಂತ ಹೇಳಿ ಕರಿತೀವಿ ನಾವು. ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ಶರೀರ. ಆದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ಶರೀರವೂ ಕೂಡ ಇದೆ. ಆ ಶರೀರಗಳು ಏನಿದೆ ಗೊತ್ತಾ, ನಮ್ಮ ಕಣ್ಣಿಗೆ ಅಥವಾ ನಮ್ಮ ಇದಕ್ಕೆ ಗೊತ್ತಾಗಲ್ಲ. ಅದನ್ನ ಎನರ್ಜಿ ಬಾಡೀಸ್ ಅಂತ ಹೇಳಿ ಕರಿತೀವಿ ನಾವು. ಅದನ್ನ ಏನಂತ ಹೇಳ್ತೇವೆ ಅಂದ್ರೆ ಸ್ಥೂಲ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಅಂತ ಹೇಳಿ ಕರೀತಾರೆ. ಫಸ್ಟ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಗೊತ್ತಾ? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರಕ್ಕೆ ಬರುತ್ತೆ. ಅಲ್ಲಿಂದ ಏನಾಗುತ್ತೆ, ನಮ್ಮ ಫಿಸಿಕಲ್ ಬಾಡಿಗೆ ಪ್ರಾಬ್ಲಮ್ ಶುರುವಾಗುತ್ತೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ಡೈರೆಕ್ಟ್ ಆಗಿ ನಮ್ಮ ಫಿಸಿಕಲ್ ಬಾಡಿಗೆ ಬರಲ್ಲ. ಬರೋದು ಎಲ್ಲಿಂದ? ಫಸ್ಟ್ ಅಲ್ಲಿ ಡ್ಯಾಮೇಜ್ ಆಗ್ಬೇಕದು. ಒಂದೊಂದು ಲೇಯರ್ ಕೂಡ ಡ್ಯಾಮೇಜ್ ಆಗ್ತಾ ಆಗ್ತಾ ಈ ಒಂದು ಫಿಸಿಕಲ್ ಬಾಡಿಗೆ ಕಾಣಿಸುತ್ತೆ. ಅಂತ ಹೇಳಿದ್ರೆ ಅದು ಎಷ್ಟು ದಿನಗಳು, ಎಷ್ಟು ವರ್ಷಗಳ ಕಾಲ ಅದು ಡ್ಯಾಮೇಜ್ ಆಗ್ತಾ ಇರಬಹುದು. ನಾವೇನ್ ಮಾಡ್ತೀವಿ, ನಾನು ಇವತ್ತು ರೇಖೆ ಕಲ್ತ್ಕೊಂಡ್ಬಿಟ್ಟೆ, ಇವತ್ತು ನಾನು ಕಲ್ತ್ ಬಿಟ್ಟಿದೀನಿ, ಎಷ್ಟು ದಿನದಲ್ಲಿ ಆಗುತ್ತೆ, ಯಾವಾಗ ಆಗುತ್ತೆ, ಏನಾಗುತ್ತೆ ಅಂತ ಕಾಯ್ತಾ ನಮ್ದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಯಾವಾಗ ಆಗ್ಬಿಡುತ್ತೆ, ಯಾವಾಗ ಬಂದ್ಬಿಡುತ್ತೆ. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ಇದು ಎನರ್ಜಿಯ ಮೇಲೆ ನಿಂತಿರುತ್ತೆ. ನಿಮ್ ಫೋಕಸ್ ಏನು? ಏನಿಲ್ಲ, ನೀವು ಧ್ಯಾನ ಮಾಡ್ಬೇಕು, ನಿಮ್ ಎನರ್ಜಿ ರೈಸ್ ಮಾಡ್ಕೋಬೇಕು. ಇದೇ ಸೀಕ್ರೆಟ್. ಅದು ಎಷ್ಟು ದಿನದಲ್ಲಿ ಆಗತ್ತೆ? ಅದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ತನ್ನ ಕೆಲಸನ ತಾನು ಮಾಡುತ್ತೆ. ಬಲವಂತವಾಗಿ ನಾವು ಅದನ್ನ ರೈಸ್ ಮಾಡಬಾರ್ದು. ಬಲವಂತವಾಗಿ ಮಾಡ್ಕೊಟ್ಟಾಗ ಏನಾಗುತ್ತೆ? ಈಗ ನಿಮ್ಗೆ ಗೊತ್ತು, ಬಲವಂತವಾಗಿ ನಾವು ಎಕ್ಸರ್ಸೈಸ್ ಮಾಡಕ್ ಹೋದಾಗ ಏನಾಗುತ್ತೆ? ಶರೀರಕ್ಕೆ ಡ್ಯಾಮೇಜ್ ಆಗುತ್ತೆ ಅಲ್ವಾ? ಹಾನಿ ಆಗತ್ತೆ. ನೋಡಿದ್ರ, ನೀವೇ ಹೇಳಿದ್ರಿ ಹಾಗೆ. ಇದು ಸ್ವಾಭಾವಿಕವಾಗಿ ಆಗತ್ತೆ. ಬಲವಂತವಾಗಿ ಅದು ನಮ್ಮ ಒಳಗಡೆ ಇರುವಂತ ಶಕ್ತಿ, ನಮ್ಮ ಶಕ್ತಿ ತನಗೆ ತಾನೇ ಅದು ರೈಸ್ ಆಗತ್ತೆ. ನಾವ್ ಆಗೋ ತನಕ ಸ್ವಲ್ಪ ಕಾಯ್ಬೇಕಷ್ಟೇ. ತುಂಬಾ ಕೊನೆ ತನಕ ಕಾಯ್ಬೇಕು ಅಂತಿಲ್ಲ. ತಕ್ಷಣಕ್ಕೆ ಅದು ಆಗುತ್ತೆ. ಅದು ನಾವು ಹೇಗೆ ಅದನ್ನ ದಿನ ನಾವು ಚಕ್ರ ಧ್ಯಾನವನ್ನ ಮಾಡ್ತಾ ಇದ್ದೀವಿ. ನಿಮ್ಗೆ ಚಕ್ರ ಧ್ಯಾನದ ಆಡಿಯೋನ ನಾನು ಇವತ್ತು ನಿಮ್ಮ ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡ್ತೀನಿ. ನೀವೇನ್ ಮಾಡ್ಬೇಕು ಅಂದ್ರೆ, ಈಗ ನಿಮ್ಗೆ ರೀಸನ್ ಗೊತ್ತಾಗಿದೆ ಅಂದ್ರೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಎಲ್ಲಿಂದ ಬರ್ತಾ ಇದೆ, ಅದನ್ನ ಹೇಗೆ ನಾವು ನೋಡ್ಕೊಳ್ಬೇಕು, ಕಾರಣ ಎಲ್ಲಿದೆ, ಯಾವ್ದನ್ನ ರೆಡಿ ಮಾಡ್ಕೊಳ್ಬೇಕು, ಯಾವ್ದನ್ನ ಮಾಡ್ಬೇಕು ಅಂತ. ನಾವು ಧ್ಯಾನ ಯಾಕೆ ಮಾಡ್ಬೇಕು? ನೀವು ನೋಡಿರ್ಬೋದು, ಗೌತಮ ಬುದ್ಧನ ನೀವು ನೋಡಿರ್ಬೋದು, ರಮಣ ಮಹರ್ಷಿಗಳನ್ನ ನೋಡಿರ್ಬೋದು. ನೀವು ಯಾರನ್ನೇ ನೋಡಿದ್ರು ಅವರ ಫೋಟೋದ ಹಿಂದೆ ಏನಿರುತ್ತೆ? ಒಂದು ಆಭಾ ಮಂಡಲ ಇರುತ್ತೆ. ನೀವೊಂದು ದೇವ್ರ ಫೋಟೋಗಳನ್ನ ನೋಡಿರ್ಬಹುದು, ಅವರ ಹಿಂದ್ಗಡೆ ಒಂದು ಆಭಾ ಮಂಡಲ ಇರುತ್ತೆ. ಅಂದ್ರೆ ಸೂಕ್ಷ್ಮವಾಗಿ ನೋಡಿ, ನಮ್ಮ ಋಷಿ ಮುನಿಗಳು ಆ ಚಿತ್ರದಲ್ಲಿ ಎಲ್ಲನೂ ಕೂಡ ಸೆರೆ ಇಟ್ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ತೋರಿಸ್ತಾ ಇದ್ದಾರೆ, ಪವಿತ್ರ ಅವ್ರು ತೋರಿಸ್ತಾ ಇದ್ದಾರೆ ಗೌತಮ ಬುದ್ಧರ ಅವ್ರ ಫೋಟೋನ. ಅವ್ರ ಫೋಟೋದ ಹಿಂದ್ಗಡೆ ಒಂದು ಆಭಾ ಮಂಡಲ ಇರುತ್ತೆ. ಹಾಗೆ ನಮ್ಮ ಪ್ರತಿಯೊಬ್ಬರ ಹತ್ರನೂ ಕೂಡ ಅದು ಆಭಾ ಮಂಡಲ ಇರುತ್ತೆ. ಆದ್ರೆ ನಾವ್ ಅದನ್ನ ಏನ್ ಮಾಡ್ಕೋಬೇಕು? ರೈಸ್ ಮಾಡ್ಕೊಳ್ತಾ ಬರ್ಬೇಕು ನಾವು. ಅದಕ್ಕಿರೋ ದಾರಿ ಯಾವುದು? ಧ್ಯಾನ. ಅಯ್ಯೋ, ಧ್ಯಾನ ಹೆಂಗಪ್ಪ ಮಾಡೋದು ಇವಾಗ ಅನ್ನೋದೇ ಪ್ರಾಬ್ಲಮ್ ಇವಾಗ. ಬೇಕಾದ್ರೆ ಆ ಕೆಲ್ಸ ಮಾಡ್ಬಿಡಿ, ಈ ಕೆಲ್ಸ ಮಾಡ್ಬಿಡಿ, ಓಡ್ಬಿಡಿ, ಫಿಲಂ ನೋಡ್ಬಿಡಿ, ಟಿವಿ ನೋಡ್ಬಿಡಿ, ಬರ್ದ್ಬಿಡಿ ಅಂದ್ರೆ ಎಲ್ಲಾ ಮಾಡ್ಬಿಟ್ಟು ಸುಮ್ನೆ ಕೂತ್ಕೊಳ್ಳೋದೇ ಕಷ್ಟ ಇರೋದು ಇವತ್ತು. ಏನ್ ಕೆಲ್ಸಗಳೆಲ್ಲಾ ಮಾಡ್ಬಿಡ್ತೀವಿ ನಾವು. ಸುಮ್ನೆ ಒಂದ್ ಕಡೆ ಕೂತ್ಕೊಳ್ಳಿ ಅಂತಂದ್ರೆ ಕೂತ್ಕೊಳ್ಳಕ್ ಆಗೋದಿಲ್ಲ. ಅದು ಡೇ ಬೈ ಡೇ ನಿಮ್ಗೆ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಒಂದೇ ದಿನದಲ್ಲಿ ಆಗ್ಬಿಡುತ್ತಾ? ಆಗಲ್ಲ.
ಯಾರು ಹಠ ಮಾಡ್ತೀರಾ, ತಪಸ್ಸು ಮಾಡ್ತೇನೆ ನೋಡಿದ್ರೆ ಅದಕ್ಕೆ ತಪಸ್ಸು ಅಂತ ಹೇಳ್ಬಿಡ್ತಾರೆ. ಯಾರು ತಪಸ್ಸನ್ನ ಮಾಡ್ತಾರೋ ಅವರು ಪಡ್ಕೊಳ್ಳೋಕ್ ಸಾಧ್ಯ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ನಮ್ಗೆಲ್ಲ ಏನ್ ಗೊತ್ತಾ, ನಮ್ಮ ಮನಸ್ಥಿತಿ ಏನಾಗುತ್ತೆ ಅಂತೇಳಿ, ಎಷ್ಟು ದಿನ ಮಾಡ್ಬೇಕು ಧ್ಯಾನನ? ಅದ್ ನಾವೇ ಬೌಂಡ್ರಿ ಸರ್ಕಲ್ ಹಾಕ್ಬಿಡೋದು. 21 ದಿನ ಮಾಡಿದ್ರೆ ಬಂದ್ಬಿಡುತ್ತಾ? 42 ದಿನ ಆದ್ರೆ ಸಾಕಾ? 1 ತಿಂಗಳು ಮಾಡ್ಬಿಟ್ರೆ ಸಾಕಾ? 6 ತಿಂಗಳು ಮಾಡ್ಬಿಟ್ರೆ ನಂಗೆ ಆಗ್ಬಿಡುತ್ತಾ? ಹಾಗಾದ್ರೆ ಒಂದು ಸಮಯ ಊಟ ಮಾಡ್ಬಿಟ್ರೆ ಸಾಕಲ್ವಾ? ಪ್ರತಿದಿನ ಯಾಕೆ ಊಟ ಮಾಡ್ಬೇಕು ನಾವು? ಅಂದ್ರೆ ಎನರ್ಜಿ ಸೆಂಟರ್ಸ್ ಏನಾಗ್ತಿರುತ್ತೆ ಅಂದ್ರೆ, ನಾವ್ ಒಂದೇ ಕಡೆ ಇರಲ್ಲ. ನಾವೇನ್ ಮಾಡ್ತೀವಿ, ಜನಗಳನ್ನ ಭೇಟಿ ಮಾಡ್ತಿರ್ತೀವಿ. ಒಂದೇ ಫ್ಯಾಮಿಲಿ ಇದ್ದಾಗ ಎಲ್ಲರ ಆಲೋಚನೆಗಳು ಏನಿರುತ್ತೆ, ಬೇರೆ ಬೇರೆ ಇರುತ್ತೆ. ಫಂಕ್ಷನ್ಸ್ ಗಳಿಗೆ ಹೋಗ್ತೀವಿ, ವ್ಯಾಪಾರ ಮಾಡ್ತಾ ಇರ್ತೀವಿ, ವ್ಯವಹಾರ ಮಾಡ್ತಾ ಇರ್ತೀವಿ. ಆವಾಗ ನಮ್ಮ ಆಲೋಚನೆಗಳಿಂದನೂ ಕೂಡ ನಮ್ಮ ಎನರ್ಜಿ ಸಿಸ್ಟಮ್ಸ್ ಗಳು ಬ್ಲಾಕೇಜ್ ಆಗ್ತಾ ಇರುತ್ತೆ. ಈಗ ನಾವು ಮನೇನ ಏನ್ ಮಾಡ್ತೀವಿ, ಒಂದು ಸಲ ಕ್ಲೀನ್ ಮಾಡ್ತೀವಿ. ಅದು ಸಣ್ಣದಾಗಿ ಸಣ್ಣದಾಗಿ ನಾವು ಕಸ ಗೂಡಿಸಿಲ್ಲ ಅಂತಂದ್ರೆ ಏನಾಗ್ತಿರುತ್ತೆ, ಇವತ್ತೊಂದ್ ಸ್ವಲ್ಪ ಕಸ ಬರುತ್ತೆ, ನಾಳೆಗೊಂದ್ ಸ್ವಲ್ಪ ಕಸ ಬಂದಿರುತ್ತೆ, ನಾಳಿದೊಂದ್ ಸ್ವಲ್ಪ ಕಸ ಬಂದಿರುತ್ತೆ. 1 ವಾರ ಆಯ್ತು, 15 ದಿನ ಆಯ್ತು, 30 ದಿನ ಆಯ್ತು ಅಂದಾಗ ಏನಾಗುತ್ತೆ? ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಸ್ವಲ್ಪ ಕಸ ಇದ್ದಿದ್ದು ಅದೇ 1 ತಿಂಗಳು ಬಿಟ್ಟು ನೋಡಿದ್ರೆ, 2 ತಿಂಗಳಾಯ್ತು, 3 ತಿಂಗಳಾಯ್ತು, 6 ತಿಂಗಳು ಬಿಟ್ಟು ನೋಡಿದ್ರೆ, 1 ವರ್ಷ ಬಿಟ್ಟು ನೋಡಿದ್ರೆ ಮನೆ ಎಲ್ಲವೂ ಕೂಡ ಜೇಡ ಬಂದು ಎಲ್ಲಾ ಕಟ್ಕೊಂಡ್ ಬಿಟ್ಟಿರುತ್ತೆ. ಸ್ವಲ್ಪ ಇದ್ದಾಗ ಕ್ಲೀನ್ ಮಾಡೋದು ಈಸಿನಾ, ವರ್ಷ ಆದ್ಮೇಲೆ ಕ್ಲೀನ್ ಮಾಡೋದು ಈಸಿ ಇದೆಯಾ? ಸ್ವಲ್ಪ ಇರೋದು ಕ್ಲೀನ್ ಮಾಡೋದು ಈಸಿ ಇದೆ. ಸ್ವಲ್ಪ ಸ್ವಲ್ಪ ಇದ್ದಂಗೆ ನಾವು ಕ್ಲೀನ್ ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ನಾವು ಅಂದ್ರೆ, ಸೆಲ್ಫ್ ಫೀಲಿಂಗ್ ಅಂತ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ಮುಂದಿನ ಕ್ಲಾಸ್ ಗಳಲ್ಲಿ ನಿಮ್ಗೆ ಸೆಲ್ಫ್ ಫೀಲಿಂಗ್ ಅನ್ನ ಯಾಕೆ ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ, ಪ್ರತಿದಿನ ನಾವ್ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಅದು ಗೊತ್ತಿರ್ಬೇಕು. ನಿಮ್ಗೆ ಸೆಲ್ಫ್ ಫೀಲಿಂಗ್ ಅನ್ನ ನಾವ್ ಯಾಕೆ ಮಾಡ್ಬೇಕು ಅನ್ನೋದು ನಿಮ್ಗೆ ಅರಿವಿಲ್ಲ ಅಂತ ಹೇಳಿದ್ರೆ ಬೋರ್ ಆಗ್ಬಿಡುತ್ತೆ. ಯಾಕೆ ಹೇಳಿ? ಇಡೀ ನಮ್ಮ ಪರಿವಾರದಲ್ಲಿ, ನಮ್ಮ ಸುತ್ತಮುತ್ತ ಇರುವಂತಹ ಎನ್ವೈರನ್ಮೆಂಟ್ ಅಲ್ಲಿ ಯಾರು ಕ್ಲೀನ್ ಮಾಡ್ಕೊಳಲ್ವೇ? ಅವ್ರು ಏನ್ ಮಾಡ್ತಾರೆ, ಬರೀ ಬಾಡಿ ಮಾತ್ರ ಕ್ಲೀನ್ ಮಾಡ್ತಾರ. ಸೋಪ್ ಹಾಕ್ತಾರೆ, ಸ್ನಾನ ಮಾಡು, ಪೌಡರ್ ಹಾಕು, ಸ್ನಾನ ಮಾಡು, ಸೋಪ್ ಹಾಕು, ಪೌಡರ್ ಹಾಕು ಮಾಡ್ತಾರೆ. ಹೌದಲ್ವಾ? ಶರೀರನ ಮಾತ್ರ ಶುದ್ಧಿ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ಎನರ್ಜಿ ಸೆಂಟರ್ಸ್ ಗಳಾಗ್ಬೋದು, ನಮ್ಮ ಆಭಾ ಮಂಡಲಗಳಾಗಿರ್ಬೋದು, ನಮ್ಮ ಎನರ್ಜಿ ಬಾಡೀಸ್ ಗಳಾಗಿರ್ಬೋದು, ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು ಗೊತ್ತಿರುತ್ತಾ? ಅರಿವು ಗೊತ್ತಿರಲ್ಲ ಅವ್ರಿಗೆ. ಹೇಳ್ಕೊಟ್ರೆ ಮಾಡ್ತಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ. ಆಗ ನೀವೇನ್ ಮಾಡ್ತೀರಾ? 1 ವಾರ ಮಾಡ್ತೀರಾ, 8 ದಿನ ಮಾಡ್ತೀರಾ, 1 ತಿಂಗಳು ಮಾಡ್ತೀರಾ, ಸುತ್ತಮುತ್ತ ನೋಡ್ತೀರಾ, ಯಾರು ಮಾಡಲ್ಲ. ನಾನ್ ಯಾಕೆ ಮಾಡ್ಬೇಕು? ನಾನು ಕೂಡ ಟಿವಿ ನೋಡ್ಬೇಕಲ್ಲ, ನಾನು ಎಂಜಾಯ್ ಮಾಡ್ಬೇಕು. ನಾವು ಎಲ್ಲಿದ್ದೀವಿ ನಾವು ಅಂದ್ರೆ ಸಂಸಾರದ ಒಳಗಡೆ ಇದ್ದೀವಿ ನಾವು. ಎಲ್ಲರೂ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ನಮ್ಮ ಮನ್ಸು ಏನ್ ಹೇಳುತ್ತೆ ಹೇಳಿ? ಆ ಅವ್ರು ಮಾತ್ರ ಎಂಜಾಯ್ ಮಾಡ್ತಾ ಇದ್ದಾರೆ, ನಾನ್ ಯಾಕೆ ಮಾಡ್ಬೇಕು? ಅದಕ್ಕೆ ನಾನು ನಿಮ್ಗೆ ಇಷ್ಟು ಡೀಟೇಲ್ಸ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೈನ್ಯೂಟ್ ಆಗಿರುವಂತ ವಿಷಯನ ನಾವೇನ್ ಮಾಡ್ತೀವಿ, ಜನರು ದೊಡ್ಡ ದೊಡ್ಡ ಕಲ್ಲಿಂದ ಯಾರು ಬಿದ್ದಿಲ್ಲ, ಎಡಗೋದೂ ಇಲ್ಲ. ಆದ್ರೆ ಎಡವಿ ಬಿದ್ದಿರೋದು ಯಾವ ಕಲ್ಲಿಂದ? ಸಣ್ಣ ಸಣ್ಣ ಕಲ್ಲುಗಳಿಂದನೇ ನಾವು ಎಡವಿ ಬಿಡೋದು. ಹಾಗಾಗಿ ನಾವು ಈ ಎನರ್ಜಿ ಸೆಂಟರ್ಸ್ ಗಳೆಲ್ಲಾನು ಕೂಡ ನಾವು ನೋಡ್ಕೋಬೇಕು ಅಂತ ಹೇಳಿದ್ರೆ, ವೆರಿ ಸಿಂಪಲ್. ಏನು ಅಂತ ಹೇಳಿದ್ರೆ, ಈ 7 ನಾವು ಎನರ್ಜಿ ಸೆಂಟರ್ಸ್ ಗಳನ್ನ ನಾವು ಅದನ್ನ ಕ್ಲೀನ್ ಮಾಡ್ಕೊಳ್ತಾ ಅದ್ರ ಎನರ್ಜಿನ ನಾವು ರೈಸ್ ಮಾಡ್ತಾ ಬರ್ತಾ ಇರ್ಬೇಕಾಗುತ್ತೆ. ಆಗ ಆಟೋಮ್ಯಾಟಿಕಲಿ ನಮ್ಮದೇ ಆದಂತ ಒಂದು ಸುರಕ್ಷಾ ಕವಚ, ನಮ್ಮದೇ ಆದಂತ ಒಂದು ಪ್ರಪಂಚ, ಚಿಕ್ಕ ಪ್ರಪಂಚವನ್ನ ನಾವು ಸೃಷ್ಟಿ ಮಾಡ್ಕೊಳ್ತೇವೆ. ಆ ಪ್ರಪಂಚದ ಒಳಗೆ ನಿಮ್ಮ ಪರ್ಮಿಷನ್ ಇಲ್ಲದೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಬರೋದಿಕ್ಕೆ ಸಾಧ್ಯ ಆಗಲ್ಲ. ಹೆದರ್ಕೊಂಡು ಹೌದು ವಾಪಸ್ ಹೋಗ್ಬೇಕು. ನಿಮ್ಮ ಪರ್ಮಿಷನ್ ಇಲ್ಲದೆ ಯಾರು ಕೂಡ ನಿಮ್ಮ ಹತ್ರ ಬರೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನೀವು ನೋಡಿರ್ಬೋದು, ಒಂದು ಜ್ವರ ಬರುತ್ತೆ ಅಂತ ಹೇಳಿದ್ರೆ, ಒಂದ್ ಶುಗರ್ ಬರುತ್ತೆ ಅನ್ಕೊಳ್ಳಿ, ಏನೇ ಹೆಲ್ತ್ ಇಶ್ಯೂಸ್ ಬರುತ್ತೆ ಅನ್ಕೊಳ್ಳಿ, ಅದು ಒಂದೇ ದಿನಕ್ಕೆ ಬರಕ್ ಸಾಧ್ಯ ಆಗತ್ತಾ? ಒಂದೇ ದಿನ ಜ್ವರ ಬಂದ್ಬಿಡುತ್ತಾ? ಇಲ್ಲ. ಅದ್ರ ಹಿಂದ್ಗಡೆ ಎಷ್ಟು ಪ್ರೋಸೆಸ್ ಇರುತ್ತೆ ಹೇಳಿ? ಹಾ,
ತಲೆನೋವು ಬರುತ್ತೆ, ಕೆಮ್ಮು ಬರುತ್ತೆ, ನೆಗಡಿ ಬರುತ್ತೆ. ಆಮೇಲೆ ಜ್ವರ ಬರುತ್ತೆ. ಜ್ವರ ಬಂದು ನಿಧಾನಕ್ಕೆ ರೈಸ್ ಆಗಿ ಆಮೇಲೆ ಜಾಸ್ತಿ ಜ್ವರ ಬರುತ್ತೆ. ಜಾಸ್ತಿ ಆಗುತ್ತೆ. ಹೌದಲ್ವಾ? ಹಾಗೆ ನಮ್ಮ ಎನರ್ಜೀಸ್ ಬಾಡೀಸ್ ಗಳು ಏನಾಗ್ತಾ ಇರುತ್ತೆ ಅಂದ್ರೆ, ನೀವು ಥಿಂಕ್ ಮಾಡ್ಬೇಕು, ನಾವ್ ಎಷ್ಟು ವರ್ಷದಿಂದ ನಮ್ಮ ಆಲೋಚನೆಗಳಿಂದ, ನಮ್ಮ ಭಾವನೆಗಳಿಂದ, ನಮ್ಮ ವಿಚಾರಗಳಿಂದ, ನಮ್ಮ ಪರಿಸರದಿಂದ ನಾವು ಎಷ್ಟು ನಮ್ಮ ಎನರ್ಜೀಸ್ ಬಾಡೀಸ್ ಗಳು ಬ್ಲಾಕೇಜ್ ಆಗಿದೆ. ಅಷ್ಟೇ ಸಿಂಪಲ್. ಅದು ಬ್ಲಾಕೇಜ್ ಆಗ್ಸಿರುತ್ತೆ, ಅದನ್ನ ನಾವು ರೆಡಿ ಮಾಡ್ಕೊಳ್ತಾ ಬರ್ಬೇಕಷ್ಟೇ. ಅದ್ ಮಾಡೋದು ಸಿಂಪಲ್ ಇರುತ್ತೆ, ಧ್ಯಾನವನ್ನ ನಾವು ಮಾಡ್ತಾ ಬರ್ಬೋದು. ಇಷ್ಟು ನಿಮ್ಗೆ ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಈ ಆಹಾರವನ್ನ ನಾವೇ ಚೆಕ್ ಮಾಡ್ಕೊಳ್ಬಹುದು. ಅದು ಮೆಥಡ್ಸ್ ಗಳಿವೆ. ಒಂದು ಏನು ಅಂತ ಹೇಳಿದ್ರೆ, ನಮ್ಮ ಹೆಬ್ಬೆರಳಿನ ಉಗುರಿನ ತುದಿ ಭಾಗವನ್ನ ನಾವು ದೃಷ್ಟಿ ಇಟ್ಟು ಒಂದೇ ಪಾಯಿಂಟ್ ಅಲ್ಲಿ ನಾವು ಕರೆಕ್ಟ್ ಆಗಿ ಅದನ್ನ ನೋಡ್ತಾ ಬರ್ಬೇಕು. ಒಂದು ನಿಮಿಷ 2 ನಿಮಿಷಗಳ ಕಾಲ ಒಂದೇ ತುದಿ ಭಾಗವನ್ನ ಸಾರಿ ನಿಮ್ಮ ಹೆಬ್ಬೆರಳನ್ನ ನಿಮ್ಮ ಮುಂದೆ ಇಟ್ಕೊಳ್ಳಿ. ಈ ರೀತಿ ತುದಿ ಭಾಗವನ್ನ ನೀವು ಈ ರೀತಿ ನೋಡ್ತಾ ಬಂತು ಅಂತ ಹೇಳಿದ್ರೆ ಅಲ್ಲಿ ಒಂದು ಸರ್ಕಲ್ ನಿಮ್ಗೆ ಕಾಣಿಸುತ್ತೆ. ಪ್ರಾಕ್ಟಿಕಲ್ ಆಗಿ ಮಾಡಿ ಅದನ್ನ. ಸಣ್ಣದಾಗಿ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಕಾಣಿಸಿಲ್ಲ ಅಂದ್ರೆ ಏನ್ ತಲೆ ಕೆಡ್ಸ್ಕೋಬೇಡಿ. ಅಂದ್ರೆ ಕಾಣಿಸ್ತಾ ನಿಮ್ಗೆ? ಈ ಉಗುರಿನ ಶೇಪ್ ಸ್ವಲ್ಪ ಶಾಡೋ ತರ ಕಾಣಿಸ್ತಾ ಇದೆ ಮೇಡಮ್. ಸ್ವಲ್ಪ ಅದು ಉಗುರ್ ನೋಡಿ, ಒಂದ್ ಸ್ವಲ್ಪ ಒಂದ್ ಚಿಕ್ಕದು ನಿಮ್ಗೆ ತುಂಬಾ ದೊಡ್ಡದಾಗಿ ಕಾಣಿಸಲ್ಲ. ಅದು ಒಂದ್ ತುಂಬಾ ಒಂದ್ ಶಾಡೋ ತರ ಹೌದು ಹೌದು ಹೌದು. ತುಂಬಾ ಲೈಟ್ ಆಗಿರುತ್ತೆ, ತುಂಬಾ ದೊಡ್ಡದಾಗಿ ಬರಲ್ಲ. ಅದು ತುಂಬಾ ಸೂಕ್ಷ್ಮವಾಗಿ ನೋಡ್ಬೇಕು. ಸೂಕ್ಷ್ಮವಾಗಿ ನೋಡಿದಾಗ ಮಾತ್ರ ನಮ್ಗೆ ಅದು ಕಾಣಿಸೋದು. ಈಗ ಅದು ನೋಡಿ, ನೀವು ಒಂದ್ 2 months 3 months ಬಿಟ್ಟು ಅಥವಾ 1 month ಬಿಟ್ಟು ನೀವು ಚೆಕ್ ಮಾಡಿ, ಧ್ಯಾನ ಮಾಡಿ. ಬಿಕಾಸ್ ನೀವು ಬಂದಿದ್ದೀರಲ್ವಾ, ಈಗ ನಾಳೆಯಿಂದ ಪ್ರಾರಂಭ ಮಾಡ್ತೀರಾ ನೀವು ಧ್ಯಾನವನ್ನು. ನಾನು ಧ್ಯಾನ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ ನಾನು ಡೈಲಿ. ಹಾ, ಒಳ್ಳೇದು. ಇನ್ನು ಒಳ್ಳೇದು. ನಾನು ಮಾಡ್ತಿದ್ದೀನಿ ಮೇಡಮ್. ಸೂಪರ್. ನಾನು ಹೇಳಲ್ವಾ, ಈ ಒಂದು ಕ್ಲಾಸಿಗೆ ಸುಮ್ನೆ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ನಿಮ್ಮ ಪೂಜೆ, ನಿಮ್ಮ ತಪನೆ, ಇಷ್ಟು ದಿನ ನೀವೇನ್ ಮಾಡ್ತಾ ಇರ್ತೀರಲ್ವಾ, ನೀವ್ ಹೋಮ ಮಾಡಿರ್ಬೋದು, ಮಂತ್ರ ಜಪ ಮಾಡಿರ್ಬೋದು, ದೇವರನ್ನ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ದೇವಸ್ಥಾನದಲ್ಲಿ ನೀವು ಹೋಗ್ತಾ ಇರ್ಬೋದು. ಆ ಒಂದು ಪುಣ್ಯದ ಫಲನೇ ಇವತ್ತಿಗೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರು. ಸುಮ್ನೆ ಭಕ್ತಿ ಮಂತ್ರ ಜಪ ಭಕ್ತಿ ಎಲ್ಲ ದಾಟಿ ಧ್ಯಾನಕ್ ಬಂದು ಇವಾಗ ಇಲ್ಲಿಗೆ ಬಂದಿದ್ದೀವಿ ಮ್ಯಾಮ್. ಹೌದು. ಅದಿಲ್ಲ ಅಂತ ಹೇಳಿದ್ರೆ ಖಂಡಿತ ಇಲ್ಲಿಗೆ ಯಾರು ಕೂಡ ಬಂದು ಅರ್ಧ ಗಂಟೆನೂ ಕೂತ್ಕೊಳಕ್ ಆಗಲ್ಲ. ಹೌದು, ಅದಂತೂ ಆ ಪರಮಾತ್ಮನ ಅನುಗ್ರಹ. ಅದಂತೂ ಗೊತ್ತಿರುವಂತದ್ದೇ. ಅಷ್ಟು ಯಾರಿಗದ ಅರಿವಿರುತ್ತೋ, ಆ ಪ್ರಯತ್ನ ತಪಸ್ಸು ಯಾರಲ್ಲಿ ಇರುತ್ತೋ ಅವರೇ ಮಾತ್ರ ಇಲ್ಲಿ ಕೂತ್ಕೊಳ್ಳೋದಿಕ್ಕೆ ಸಾಧ್ಯ ಆಗುವಂತದ್ದು. ಅದು ಒಂದು ಮೆಥಡ್ ಆಯ್ತು. ಇನ್ನೊಂದು ವಿಧಾನ ಯಾವ ರೀತಿ ಅಂತ ಹೇಳಿದ್ರೆ, 5 ಬೆರಳುಗಳನ್ನ ಇಟ್ಕೊಬಿಡೋದು ಇರಲಿ. ಈ ಸೆಂಟರ್ ಮಧ್ಯದಲ್ಲಿ ನಿಮ್ಮ ಫೇಸ್ ನ ಈ ತರ ಇಟ್ಕೊಂಡು ಒಂದು ಪಾರ್ಟ್ ಅಲ್ಲಿ ನೀವು ಈ ತುದಿ ಭಾಗವನ್ನ ಈ ತರ ಇಟ್ಕೊಂಡು ನೀವು ಒಂದೇ ಕಡೆ ನಿಮ್ಮ ದೃಷ್ಟಿನ ಅಲುಗಾಡ್ಸ್ಬಾರ್ದು. ಒಂದೇ ಕಡೆ ನೀವು ಈ ರೀತಿ ಆ ಒಂದೇ ಪಾಯಿಂಟ್ ಅನ್ನ ನೀವು ನೋಡ್ತಾ ಬರ್ಬೇಕು. ಆಗ ನಿಮ್ಗೆ ಅದರಲ್ಲಿ ಒಂದು ಲೇಯರ್ ಕಾಣಿಸುತ್ತೆ. ನೀವು ನಿಮ್ಮ ಗಮನವನ್ನ ಒಂದೇ ಕಡೆ ಕೇಂದ್ರೀಕರಿಸಬೇಕು. ನೀವು 2-3 ಲೈನ್ಸ್ ತರ ಕಾಣಿಸ್ತಾ ಇದೆ ಮೇಡಮ್. ಕಾಣುತ್ತೆ, ಹೌದು, 1 ಲೈನ್ ಕಾಣುತ್ತೆ ಮೇಡಮ್. ಎಲ್ಲಾ ಬೆರಳುಗಳಲ್ಲೂ ಕೂಡ ಒಂದು ಲೇಯರ್ ಕಾಣಿಸುತ್ತೆ. ನೀವು ಒಂದು ಸೆಂಟ್ರಲ್ ನೋಡ್ತಾ ಬಂದ್ರೆ ಇಡೀ ಪೂರ್ತಿ ನಿಮ್ಮ ಬೆರಳುಗಳಲ್ಲಿರುವಂತ ಲೇಯರ್ ಕಾಣಿಸುತ್ತೆ. ಆ ನಿಧಾನಕ್ಕೆ ನೀವು ಪ್ರಾಕ್ಟೀಸ್ ಮಾಡಿ. ಏನೋ ಒಂದು ಕನೆಕ್ಟಿವಿಟಿ ಇದ್ದಂಗಿದೆ. ಈ ಫಿಂಗರ್ಗೂ ಮಧ್ಯೆ ಒಂದು ಕನೆಕ್ಟಿವಿಟಿ ಇರತ್ತ. ನಿಧಾನಕ್ಕೆ ನೋಡಿ ಗೊತ್ತಾಗ್ತಾ ಬರುತ್ತೆ ನಿಮ್ಗೆ. ಜಸ್ಟ್ ಒಂದೇ ಕಡೆ ನೀವು ಅದನ್ನ ಗಮನ ಇಟ್ಟು ನೋಡ್ತಾ ಬಂದ್ರೆ ಅಲ್ಲಿ ಒಂದು ಲೇಯರ್, 2 ಬೆರಳುಗಳ ಮಧ್ಯದಲ್ಲಿ ಒಂದು ಲೇಯರ್ ನಿಮ್ಗೆ
ಕಾಣಿಸ್ತಾ ಬರುತ್ತೆ. ಅದೇ ನಮ್ಮ ಆರ ಲೆವೆಲ್. ನಮ್ಮ ಎನರ್ಜಿ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಈಗ ನಾವು ನೋಡಿರ್ಬೋದು, ಹೌದಲ್ವಾ? ನಮ್ಮ ಈ ಫಿಸಿಕಲ್ ಈಗ ನಾವು ಈ ಎನರ್ಜಿನ ರೈಸ್ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಗೆ ನಾನು ಚಕ್ರಧ್ಯಾನದ ಒಂದು ಆಡಿಯೋವನ್ನ ನಿಮ್ಗೆ ಕಳ್ಸಿಕೊಡ್ತೇನೆ, ವಿಡಿಯೋನು ಇರುತ್ತೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ನೀವು ಮಾಡ್ತಾ ಬರ್ಬೋದು. ಯಾವ ಸಮಯದಲ್ಲಾದ್ರೂ ಕೂಡ ನೀವು ಮಾಡ್ಬೋದು, ರಿಸ್ಟ್ರಿಕ್ಷನ್ ಇಲ್ಲ. ಮತ್ತೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದೆ, ನಾನು ಆ ಟೈಮಲ್ಲಿ ಮಾಡ್ಬೋದಾ? ಮಾಡಬಹುದು. ನೋಡಿ, ಒಂದು ವಿಷಯ ಹೇಳ್ತೀನಿ ನಾನು, ಈ ಶರೀರಕ್ಕೆ ನಾವು ಕ್ಲೀನ್ ಮಾಡ್ಬೋದು, ಶುದ್ಧಿಯನ್ನ ಮಾಡ್ಬೋದು. ಆತ್ಮನ ಯಾವುದ್ರಿಂದ ಶುದ್ಧಿ ಮಾಡ್ತೀರಾ? ಮೆಡಿಟೇಷನ್. ಆತ್ಮನ ನಾವು ನೀರಿನಿಂದ ತೊಳೆಯಕ್ಕಾಗಲ್ಲ, ವಾಯುವಿನಿಂದ ಕ್ಲೀನ್ ಮಾಡಕ್ಕಾಗಲ್ಲ, ಬೆಂಕಿಯಿಂದ ಸುಡೋಕ್ಕಾಗಲ್ಲ. ಅದು ಯಾವುದ್ರಿಂದನೂ ಕೂಡ ಅದನ್ನ ನಾವು ಕ್ಲೀನ್ ಮಾಡೋದಿಕ್ಕಾಗಲ್ಲ. ಆತ್ಮ ಯಾವಾಗ್ಲೂ ಕೂಡ ಪರಿಶುದ್ಧವಾಗಿರುತ್ತೆ. ನಮ್ಮ ಗಮನ ಎಲ್ಲಿದೆ ಗೊತ್ತಾ? ಬರೀ ಶರೀರದ ಮೇಲೆ, ಶರೀರವನ್ನ ಕ್ಲೀನ್ ಮಾಡ್ತಾ ಇದೀವಿ ಅಷ್ಟೇ. ಈಗ ನಮ್ಮ ಬಾಡಿಗೇನು, ಈಗ ನಮ್ಮ ಫಿಸಿಕಲ್ ಬಾಡಿ ಇದೆಯಲ್ಲ, ನಮ್ಮ ದೈಹಿಕ ಶರೀರ ಇದೆ. ನಮ್ಮ ದೈಹಿಕ ಶರೀರಕ್ಕೆ ಏನ್ ಬೇಕು? ಅದಕ್ಕೊಂದು ಇಂಧನ ಬೇಕಲ್ವಾ? ಅದು ರನ್ ಆಗೋದಿಕ್ಕೆ ಒಂದು ಇಂಧನ ಬೇಕು. ಅದಕ್ಕೆ ಏನ್ ಬೇಕು ಅಂದ್ರೆ ಊಟ ಬೇಕು. ಅದಕ್ಕೆ ಭೋಜನವನ್ನ ನಾವು ಕೊಡ್ಬೇಕು, ಹೌದಲ್ವಾ? ನಾವು ಅನ್ನ, ಮುದ್ದೆ, ಸಾರು, ದೋಸೆ, ಪಲ್ಯ ಎಲ್ಲನೂ ಕೂಡ ನಾವು ಕೊಡ್ತೀವಿ. ಆದರೆ ನಮ್ಮ ಈ ಒಂದು ಸೂಕ್ಷ್ಮ ಶರೀರಕ್ಕೆ, ನಮ್ಮ ಈ ಒಂದು ಎನರ್ಜಿ ಸೆಂಟರ್ಸ್ ಗಳಿಗೆ ಅದರ ಭೋಜನ ಯಾವುದು? ಅದರ ಭೋಜನ ಯಾವುದು ಅಂದ್ರೆ ಧ್ಯಾನ. ಧ್ಯಾನ ಮನಸ್ಸಿನ ಸ್ನಾನ. ನಾವಾದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಶರೀರದ ಕಡೆ ತುಂಬಾ ಫೋಕಸ್ ಮಾಡ್ತಾ ಇದೀವಿ ನಾವು, ಆದ್ರೆ ಆತ್ಮದ ಕಡೆಗೆ ನಾವು ಫೋಕಸ್ ಮಾಡ್ತಾ ಇಲ್ಲ. ಬರೀ ಬಾಡಿ ಮಾತ್ರ ಲೆಕ್ಕ ಮಾಡ್ಕೊಳ್ತಾ ಇದೀವಿ ನಾವು. ಬರೀ ಇದನ್ನ ಕ್ಲೀನ್ ಮಾಡು, ವಾರ ಮಾಡು, ಮನೆ ಕ್ಲೀನ್ ಮಾಡು, ಅದನ್ನ ಮಾಡು, ಅದನ್ನೆಲ್ಲ ಮಾಡ್ತಿರ್ತೀವಿ. ಮಾಡಿಸೊಳಗಡೆ ಸುಸ್ತಾಗ್ಬಿಟ್ಟಿರ್ತೀವಿ. ಕೊನೆಗೆ ದೇವ್ರ ಹತ್ರನೂ ಕೂಡ ನಾವು ಪ್ರಾರ್ಥನೆ ಮಾಡೋಕ್ಕೂ ಸಮಯ ಇರಲ್ಲ ನಮಗೆ. ಏನೋ ಗಂಧದ ಹಬ್ಬ ಸಾಕಾಯ್ತು ಅಂತ ಕುತ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ದು ನಾನು. ಮಾಡ್ತಾರೆ ಇಲ್ಲ ಅಂತ ಹೇಳಿಲ್ಲ, ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಅಷ್ಟೊಂದು ಟಯರ್ಡ್ ಆಗ್ತಾ ಬರ್ತಾ ಇದೀವಿ ನಾವು. ನಮ್ಮ ಗಮನ ಯಾವ್ದ್ ಕಡೆ ಇರ್ಬೇಕು ಅಂದ್ರೆ ಆತ್ಮದ ಕಡೆಗೆ ಇರ್ಬೇಕು. ನನ್ನ ಒಳಗಿನ ಅಂತರಂಗದ ಒಳಗಡೆ ನಾವು ಹೋಗ್ಬೇಕು. ಆತ್ಮದ ಭೋಜನ ಯಾವುದು ಅಂತ ಹೇಳಿದ್ರೆ ಪರಮಾತ್ಮನ ಸತ್ಸಂಗ ಇರಬಹುದು, ಆ ಪರಮಾತ್ಮನ ನಾಮಸ್ಮರಣೆ ಇರಬಹುದು, ಭಜನೆಗಳಿರ್ಬಹುದು, ಭಕ್ತಿಯಿಂದ ಇರಬಹುದು. ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ಸತ್ಸಂಗಗಳನ್ನ ಮಾಡ್ತಾ ಇದ್ರು. ಎಲ್ಲರೂ ಒಟ್ಟಿಗೆ ಸೇರಿ ಊರಲ್ಲಿ ಒಂದು ಸಮಯವನ್ನ ನಿರ್ಧಾರ ಮಾಡಿ ಪ್ರತಿದಿನ ಮಾಡ್ತಾ ಇದ್ರು ನೋಡಿ. ಅವ್ರಿಗೆ ಗೊತ್ತಿತ್ತು ನಾವು ಊಟಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರೋದು, ಆತ್ಮಕ್ಕೆ ಕೊಡ್ಬೇಕಿತ್ತು ಊಟ ಅನ್ನೋದು ಅವ್ರಿಗೆ ಅರಿವಿತ್ತು. ಬಟ್ ಆದ್ರೆ ನಾವ್ ಇವಾಗ ಏನ್ ಮಾಡ್ತಾ ಇದೀವಿ? ಅದರಿಂದ ದೂರ ಸರಿತಾ ಬರ್ತಾ ಇದೀವಿ. ಪ್ರತಿದಿನ ದೂರ ಹೋಗ್ತಾ ಇವತ್ತು. ಅದಕ್ಕೆ ಇವತ್ತು ಸಣ್ಣ ಮಕ್ಳಾಗಿರ್ಬೋದು, ಒಂದು ಎಕ್ಸಾಮ್ ಅನ್ನ ಮಕ್ಕಳು ಫೇಸ್ ಮಾಡಕ್ ಆಗ್ತಾ ಇಲ್ಲ ಇವತ್ತು. LKG ಮಗುನು ಕೂಡ ಎಕ್ಸಾಮ್ ಫೇಸ್ ಮಾಡಕ್ ಆಗ್ತಿಲ್ಲ. ಅದಕ್ಕೆ ಸ್ಟ್ರೆಸ್ ಕೊಟ್ಬಿಡ್ತಾ ಇದೀವಿ ನಾವು. LKG ಮಗುಗೂ ಸ್ಟ್ರೆಸ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಇನ್ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ಯಾವ ರೀತಿ ಸ್ಟ್ರೆಸ್ ಇರ್ಬೇಡ ಹೇಳಿ. ಇವತ್ತು ನಮ್ಮೊಬ್ಬರಿಗೆ ಅಲ್ಲ, ಇವತ್ತು ಮಕ್ಕಳಿಗೂ ಕೂಡ ನಾವ್ ಇದನ್ನ ಕಲ್ಸ್ಕೊಡ್ಬೇಕಾಗತ್ತೆ. ನಾನು ಅದಕ್ಕೆ ಹೇಳೋದು, ಮನೆಗೂ ಕೂಡ ರೇಖೆನ ಕಲಿಬೇಕು, ಹ್ಯಾಂಡಲ್ ಮಾಡ್ಬೇಕು, ಸಿಚುವೇಶನ್ಸ್ ಗಳನ್ನ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿದ್ರೆ ಇವತ್ತು ಮಕ್ಳುಗಳೆಲ್ಲ ಸೂಯಿಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಒಂದೇ ಎಕ್ಸಾಂಪಲ್, ಒಂದು ಸಬ್ಜೆಕ್ಟ್ ಫೇಲ್ ಆದ್ರೆ ಸೂಯಿಸೈಡ್ ಮಾಡ್ಕೊಳ್ತಾ ಇದ್ದಾರೆ. ರ್ಯಾಂಕ್ ಬಂದಿಲ್ಲ ಅಂತ ಪಾಸ್ ಆಗಿರ್ತಾರೆ, ರ್ಯಾಂಕ್ ಬಂದಿಲ್ಲ ಅಂತ ಹೇಳಿ ಸಾಯ್ತಾ ಇದ್ದಾರೆ ಮಕ್ಳುಗಳು. ಯಂಗ್ಸ್ಟರ್ಸ್ ಗಳೆಲ್ಲ ಕಾಂಪಿಟೇಷನ್ಸ್ ಇಂಟರ್ವ್ಯೂಸ್ ಗಳನ್ನ ಫೇಸ್ ಮಾಡಕ್ಕಾಗದೆ ಇವತ್ತು ಡಿಪ್ರೆಷನ್ಗೆ ಹೋಗ್ತಾ ಇದಾರೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ಆ ಒಂದು ಅರಿವು ಅವರಲ್ಲಿ ಗೊತ್ತಾಗ್ತಾ ಇಲ್ಲ. ಸೊ ಡೇ ಬೈ ಡೇ ಇದು ನಮ್ಮಲ್ಲಿ ಬದಲಾವಣೆಗಳಾಗುತ್ತೆ. ನಿಮಗೆ ಅದ್ರ ಜ್ಞಾನ ಇತ್ತು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ನೀವು ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಮಕ್ಳಿಗೆ ಸುಮ್ನೆ ಕೂತ್ಕೊಳ್ಳಲ್ವೇ? ಅಮ್ಮ ನೀನ್ ಏನ್ ಮಾಡ್ತಾ ಇದೀಯ, ಅಪ್ಪ ನೀನ್ ಏನ್ ಮಾಡ್ತಾ ಇದೀಯ,
ನನಗೂ ಹೇಳ್ಕೊಡು ಅಂತ ಹೇಳ್ತಾರೆ. ನಿಮಗ್ ಗೊತ್ತಿದ್ರೆ ತಾನೇ ನಿಮ್ ಮಕ್ಳಿಗೆ ಇದು ಸರಿ ಕಂದ, ಇದು ಇದ್ ನೋಡಿ ಇದನ್ ಮಾಡು, ರಿಸಲ್ಟ್ ಬಂದಿಲ್ಲ ಅಂದ್ರೆ ನನ್ ಕೇಳು ಅಂತ ಹೇಳ್ಬೋದಲ್ವಾ ನಾವು. ನಮಗೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಸುಮ್ನೆ ಮಾಡು ಅಂದ್ರೆ ಈಗಿನ ಮಕ್ಳು ಕೇಳಲ್ಲ. ಈಗ ನಾವೇ ಕೇಳಲ್ಲ. ಈಗ ನಮ್ ತಂದೆ ತಾಯಿ ಇದನ್ ಮಾಡು ಅಂದಾಗ ನಾವೇನ್ ಮಾಡ್ತೀವಿ, ಅದನ್ನ ಯಾಕೆ ಮಾಡ್ಬೇಕು ನಾವು ಅಂತ ಕ್ವಶನ್ ಮಾಡ್ತೀವಿ. ನೋಡಿ, ನಮ್ಮ ಪ್ರತಿಯೊಂದು ಆಚಾರಗಳಲ್ಲಿಯೂ ಕೂಡ ಸೈಂಟಿಫಿಕ್ ರೀಸನ್ ಇದೆ. ಸೈಂಟಿಫಿಕ್ ಆಗಿ ಅದನ್ನ ಇವತ್ತು ಆರನ್ನು ಕೂಡ ಚೆಕ್ ಮಾಡ್ತಾರೆ. ಇವತ್ತು ಫಾರಿನ್ಸ್ ಅಲ್ಲೆಲ್ಲ ಕೂಡ ಮೆಷಿನ್ಸ್ ಗಳು ಕೂಡ ಬಂದಿದೆ. ಆದ್ರೆ ನಮ್ಮ ಗುರು ಪರಂಪರೆಯಲ್ಲಿ ಋಷಿ ಮುನಿಗಳೆಲ್ಲರೂ ಕೂಡ ಯಾವುದೇ ಮೆಷಿನ್ಸ್ ಇಲ್ಲದೆ ಕಣ್ಣಲ್ಲೇ ನಮ್ಮನ್ನ ಅವ್ರ ಆರ ಲೆವೆಲ್ ಅನ್ನ ಅಳತೆ ಮಾಡ್ಬಿಡ್ತಾ ಇದ್ರು. ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಆಡಿಯೋನ ಕಳ್ಸ್ಕೊಡ್ತೀನಿ, ಅದ್ರ ಮೂಲ ಮಂತ್ರ ಇರುತ್ತೆ. ಜಸ್ಟ್ ಆ ಒಂದು ಭಾಗವನ್ನ ನೀವು ನಿಮ್ಮ ಮೂರನೇ ಕಣ್ಣಿನಿಂದ ನೀವು ನೋಡ್ಬೇಕಷ್ಟೆ, ಇನ್ನೇನು ಮಾಡೋಂಗಿಲ್ಲ. ನಾರ್ಮಲ್ ಆಗಿ ಉಸಿರು ಒಳಗಡೆ ತಗೊಳ್ಳಿ, ಉಸಿರನ್ನ ಹೊರಗಡೆ ಬೀಳ್ತಾ ಬನ್ನಿ. ಮಂತ್ರ ಬಂದಾಗ ನೀವು ಲಂ ಅಂತ ಮೂಲಾಧಾರದ್ದು ಮಂತ್ರ ಬರುತ್ತೆ, ಲಂ ಅಂತೇಳಿ. ಒಳಗಡೆಗೆ ನೀವು ಉಸಿರು ತಗೊಳ್ಳಿ, ಉಸಿರನ್ನ ಬಿಡಿ, ಲಂ ಅಂತ ಉಸಿರು ಒಳಗಡೆ ತಗೊಳ್ಳಿ, ಉಸಿರನ್ನ ಹೊರಗಡೆ ಬಿಡಿ, ಲಂ ಅಂತ ಬರುತ್ತೆ. ಉಸಿರನ್ನ ಒಳಗಡೆ ತಗೊಳ್ಳಿ, ಉಸಿರನ್ನ ಹೊರಗಡೆ ಬಿಡಿ. ಇದೇ ರೀತಿ 7 ಚಕ್ರಗಳ ಮಂತ್ರಗಳು ಕೂಡ ಬರುತ್ತೆ. ಜಸ್ಟ್ ಕಿವಿಗಾದ್ರೂ ಹಾಕೊಳ್ಳಿ ಇಯರ್ ಫೋನ್ ಅನ್ನ, ಅಥವಾ ನೀವು ಫೋನಲ್ಲಾದ್ರೂ ಕೇಳ್ಕೊಳ್ಳಿ. ಯಾವ ಸಮಯದಲ್ಲಾದ್ರೂ ಕೂಡ ನೀವು ಕೂತ್ಕೊಂಡು ನೀವು ಅದನ್ನ ಆ ಒಂದು ಚಕ್ರ ಧ್ಯಾನವನ್ನ ನೀವು ಮಾಡ್ತಾ ಬನ್ನಿ. ನಿಮಗೆ ಅದ್ರಲ್ಲಿ ಅರಿವು ಏನಾಗುತ್ತೆ, ಏನ್ ಚೇಂಜಸ್ ಗಳಾಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಸಮಯ ಇಲ್ಲ. ಯಾಕೆ ಹೇಳಿ, ನೀವು ಯಾವ ಸಮಯದಲ್ಲಿ ಬ್ರಹ್ಮನನ್ನ ಮೀಟ್ ಮಾಡ್ತೀರಲ್ವಾ, ಅದೇ ಬ್ರಹ್ಮ ಮುಹೂರ್ತ. 24 ಗಂಟೆನೂ ಕೂಡ ನೀವು ಧ್ಯಾನದ ಸ್ಥಿತಿಯಲ್ಲಿ ಇರಬಹುದು. ಧ್ಯಾನ ಈಗ್ಲೇ ಮಾಡ್ಬೇಕು ಆಗ್ಲೇ ಮಾಡ್ಬೇಕು ಅಂತಿಲ್ಲ, ಆದ್ರೆ ಇರೋದ್ರಲ್ಲಿ ಆ ಸಮಯ ತುಂಬಾ ಬೆಸ್ಟ್ ಅಂತ ಹೇಳ್ತಾರೆ. ಬಟ್ ನಮ್ಮಗಳಿಗೆ ನಾವು ಸಂಸಾರದಲ್ಲಿ ಇದ್ದೀವಿ. ಈಗ ನಾವು ಗೃಹಸ್ಥಾಶ್ರಮದಲ್ಲಿ ಇರೋರ ಮುಖ್ಯ ಕರ್ತವ್ಯ ಏನು? ಈಗ ನಾವು ಚಾಯ್ಸ್ ಮಾಡ್ಕೊಂಡಿರೋದು ಯಾವ್ದು? ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮದ ಕೆಲಸ ಏನು, ಕರ್ಮ ಏನು? ಫ್ಯಾಮಿಲಿನ ನೋಡ್ಕೋಬೇಕು, ಗಂಡ ಹೆಂಡತಿ ಮಕ್ಕಳನ್ನ ನೋಡ್ಕೋಬೇಕಲ್ವಾ. ಆದ್ರೆ ಆ ಕೆಲ್ಸದ ಜೊತೆಗೆ ಇರೋ ಸಮಯದಲ್ಲಿ ಆ ಪರಮಾತ್ಮನನ್ನು ಕೂಡ ನಾವು ನೆನೀತಾ ಇದೀವಿ ಅಂದ್ರೆ ನಮ್ ಮೇಲೆ ಪರಮಾತ್ಮನಿಗೆ ಎಷ್ಟು ಕೃಪೆ ಇರ್ಬೇಡ ಹೇಳಿ. ಅದು ನಮ್ ಕೆಲ್ಸ ಅಲ್ಲ, ಹೌದಲ್ವಾ? ನಮ್ ಕೆಲ್ಸ ಅಲ್ಲ ಅದು. ನಾವು ಆಯ್ಕೆ ಮಾಡ್ಕೊಂಡಿರೋದು ಯಾವ್ದು? ಗೃಹಸ್ಥಾಶ್ರಮ. ಆ ಒಂದು ಇದ್ರೊಳಗಡೆನೂ ಕೂಡ ನಾವು ಪರಮಾತ್ಮ ನೆನೀತಾ ಇದೀವಿ ಅಂತ ಹೇಳಿದ್ರೆ ಆ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಅಪಾರವಾಗಿರುತ್ತೆ. ಹಾಗಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಮಾಡ್ತಾ ಬರ್ಬೋದು. ಯಾವುದೇ ರೀತಿಯಾದಂತಹ ಸಮಯದಲ್ಲೂ ಕೂಡ ನೀವು ಪ್ರತಿದಿನ ನೀವು ಮಾಡ್ತಾ ಬನ್ನಿ. ಇಷ್ಟು ವಿಷಯಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ.